ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಕಾರಣ ನಾನು ಆಹ್ವಾನ ಮಾಡಿದೆ. ಎಲ್ಲರೂ ಒಂದು ಕೂಡಿ ಮಧ್ಯಾಹ್ನ ಊಟ ಮಾಡಿದ್ದೀವಿ. ನಮ್ಮ ಮುಂದಿನ ಹಂತದ ಬಗ್ಗೆ ಚರ್ಚೆ ಮಾಡಿ ಎರಡನೇ ಹಂತದ ಶೀಘ್ರ ಬಳ್ಳಾರಿಯಲ್ಲಿ ಬಹುಶಃ ಈ ಕೊನೆಯ ಮಂತ್ ಎಂಡಕ್ಕೆ ಎರಡನೇ ಹಂತ ಬಳ್ಳಾರಿ ವಿಜಯನಗರ ಜಿಲ್ಲೆ ಬಹುಶಃ 26-27 ಆಗ್ಬೋದು. ಟೆಂಟೇಟಿವ್ ಡೇಟ್ ಫಿಕ್ಸ್ ಮಾಡಿದೆ. ಅದಕ್ಕೋಸ್ಕರ ಚರ್ಚೆ ಆಯ್ತು ಅಷ್ಟೇ. ಯಾರು ಹೇಳಿದ್ರು? ಈಗ ವಿಜೇಂದ್ರ ಅವರು ಅವ್ರ ಕಡೆಯವರು ಕೂಡ ಮೀಟಿಂಗ್ ಮಾಡಿದಾರೆ ಸರ್. ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಮತ್ತೆ ಈ ಹೋರಾಟ ಸರಿಯಲ್ಲ ಅನ್ನೋದು ಕಾರಣಕ್ಕೋಸ್ಕರ ಮತ್ತೆ ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಸರ್. ಫೆಬ್ರವರಿ 21 ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ಫ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸ ಏನಿದೆ, ಅವರ ಮಠ ಮಂದಿರ ರೈತರ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ರಾಜ್ಯ ಸುತ್ತ ಹಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೇವೆ ನಾವು. ಇಷ್ಟೀಗ ಅಲ್ಲ ಪಕ್ಷ ನೀವು ನಮ್ಮ ಬ್ಯಾನರ್ ನೋಡಿರ್ಬೋದಲ್ಲ. ನಮ್ಮ ಬ್ಯಾನರ್ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಕರ್ನಾಟಕ ಮಾಡುತ್ತೇವೆ ನಾವು ಅಷ್ಟೇ. ಅದೇ ಎರಡನೇ ಹಂತದ ಪ್ರಾರಂಭ ಮಾಡ್ಲಿಕ್ಕೆ ಈಗ ನಾವು ವೆಲ್ಕಮ್ ಹೊಟ್ಟಿದ್ವಿ. ಊಟ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು 26-20 ಟೆಂಟೇಟಿವ್ ಫಿಕ್ಸ್ ಆಗ್ಬೋದು. ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಎರಡನೇ ಹಂತ ಪ್ರಾರಂಭ ಮಾಡ್ತೇವೆ. ಹೈಕಮಾಂಡ್ ಯಾವ ಡೆಲ್ಲಿ ಮೊದಲೇ ಹಂತದ ಪೂರ್ದ ವರದಿ ಕೊಡಕ್ ಹೋಗಿದ್ವಿ ನಾವು. ಯಾರ ವಿರುದ್ಧ ಇಲ್ಲ, ಯಾರು ಬೆವರಲ್ಲ ಅಷ್ಟೇ. ಅಷ್ಟು ಹೋಗಿದ್ದು JPC ಕೊಡಕ್ ಹೋಗಿದ್ವಿ. ಯತ್ನಾಳ್ ಅವ್ರಿಗೆ ಒಂದು ಶೋಕ ಉತ್ತರ ಕೊಟ್ಟರು ಅವರು. ಅದ್ರ ಬಗ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ. ದಯವಿಟ್ಟು ಫೋಟೋ ಸ್ವಲ್ಪ ಗಮನಿಸಿ ಎಲ್ಲರೂ. 94 ಯಾವಾಗ ಮಾದ ಶಾಸಕರು ಅವ್ರ ಕೌನ್ಸಿಲ್ ಶಾಸಕರು ಅಂತ 10-12 ಜನ ಅಂತ ಜನ ನಿಶ್ಚಯ ಭಾಳ ಕಷ್ಟಪಟ್ಟು ಕೂಡಿಸಿ. ಅದರಲ್ಲಿ ಭಾಳ ಜನ ನಮ್ಮವ್ರು ಅದಾರೆ. ನಮ್ಮ ಫೋನ್ ಮಾಡ್ತಾರೆ. ಆಯ್ತು ಬಾ ನೀವು ಯಾಕೆ ಪ್ರೋಟೋಕಾಲ್ ಅಧ್ಯಕ್ಷ ಇರುವಾಗ ಕರೆದಲ್ಲಿ ಹೋಗ್ಬೇಕಾಗತ್ತೆ. ಅಧ್ಯಕ್ಷವ್ರು ಹೇಳಿ ಅವ್ರ ಫೋನ್ ಮುಖಾಂತರ ಹೇಳಿ ನೀವು ಹೋಗ್ಬೇಕಂದಾಗ ಹೋಗ್ಬೇಕಾಗ್ತದೆ. ಅಷ್ಟು ಬಿಟ್ಟು ಅದನ್ನ ಅಂತ ಸೀರಿಯಸ್ನೆಸ್ ಇಲ್ಲ. ಬಟ್ ನಮ್ಮ ಯಡಿಯೂರಪ್ಪನವರು ನಮ್ಮ ಹಿರಿಯರು, ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಟೀಮ್ಗೆ ಎಲ್ಲರಿಗೂ. ಅವರು ಪಕ್ಷ ಕೆಟ್ಟಿದ್ದಾರೆ, ಸೈಕಲ್ ಮಾಡಿಟ್ಟಿದ್ದಾರೆ, ಕಲ್ಲು ಬಡ್ಸ್ಕೊಂಡಾರ, ಪಕ್ಷ ಕೆಟ್ಟಿದ್ದಾರೆ. ಅವ್ರ ಬಗ್ಗೆ ನಮ್ಮ ಟೀಮ್ ಯಾವಾಗಲೂ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಅವರು ನಮ್ಮ ತಮ್ಮ ಮಾಧ್ಯಮಕ್ಕೆ ಮನವಿ ಮಾಡ್ತೀನಿ. ಅವರೇ ಸ್ವತಃ ಮಾಡಿ ಫೋನ್ ಮಾಡಿ ಹೇಳ್ತಾರೆ. ವಿಜೇಂದ್ರ ಲೆವೆಲ್ ಅಲ್ಲ, ಯಾರೋ ಒಬ್ಬ ಕಾರ್ಯಕರ್ತವಾಗಿಲ್ಲ. ಅವ್ರು ಮನವಿ ಮಾಡ್ಕೋದೆ ಯಡಿಯೂರಪ್ಪನವ್ರು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಅವ್ರ ಮಗ ನೋಡ್ಬಾರ್ದು ವಿಜೇಂದ್ರನ, ರಾಜ್ಯ ಅಧ್ಯಕ್ಷ ನೋಡಬೇಕು. ಅವರ ನಡವಳಿಕೆ, ಅವರ ಪಾರ್ಲಿಮೆಂಟ್ ಎಲೆಕ್ಷನ್, ಮಾನ್ಯ ನಮ್ಮ ಉಪಚುನಾವಣೆ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವ್ರು ರಾಷ್ಟ್ರೀಯ ನಾಯಕರಾಗಿ ನೋಡ್ಬೇಕು. ತಂದೆಯಾಗಿ ನೋಡ್ಬೋದು, ರಾಷ್ಟ್ರೀಯ ನಾಯಕರಾಗಿ ನೋಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಅವ್ರು ಮನವಿ ಮಾಡ್ಬೋದು ತಮ್ಮ ಮುಖಾಂತರ. ಇಷ್ಟ ಮಾಡಿ ಎರಡನೇ ಹಂತದ ಹೋರಾಟ ಆರಂಭವಾಗುತ್ತೆ ಬಳ್ಳಾರಿಯಿಂದ. ಅದಕ್ಕೆ ಬಿಜೆಪಿ ಒಳಗೊಂಡಂತ ಪಕ್ಷ ರಾಜ್ಯಾಧ್ಯಕ್ಷ ಎಲ್ಲರೂ ಬರ್ತಾರೆ ಸರ್, ಹೇಗೆ ಅಂತ ಈ ಮೊದಲೇ ಹಂತ ಆದಂಗ ಮೊದಲೇ ಅಂತ ನಾವು ಸುಮ್ಮನೆ ನಮ್ಮ ಬಾಯಲ್ಲಿ ಬಿಡಿಸಬೇಡಿ. ನಾವು ಮೊದಲೇ ಹಂತ ಹೆಂಗ್ ಮಾಡೋದು ಹಂಗೆ ಮತ್ತೆ ಇದು ಹೇಳಿ ನಾವು. ಸರ್ ಇನ್ನೊಂದು ಫೋಟೋ ಸರ್, ವಿಧಾನಸಭೆಯಲ್ಲಿ ಯತ್ನಾಳ್ ಮತ್ತೆ ವಿಜೇಂದ್ರ ಅವರು ಮುಖಾಮುಖಿ ಆಗಿದ್ದು ಒಂದು ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಇಬ್ರು ಕೂಡ ಒಂದಾದ್ರು ಅನ್ನೋ ಒಂದು ವಿಚಾರ ಸರ್. ಬಹಳ ಸಂತೋಷ. ಪಕ್ಷ ಒಂದಾದ್ರೂ ಒಳ್ಳೇದಲ್ವಾ? ಕೆಟ್ಟ ಅನ್ಸುತ್ತೆ. ವಿಪಕ್ಷಗಳಲ್ಲ ಸರ್, ವಿಜೇಂದ್ರ ಜೊತೆಗೆ ಅಂದ್ರೆ ಹಳೆ ನವೇ ಮನಸ್ಸು ಮರೆತು ಯತ್ನಾಳ್ ಅವರು ಒಂದಾದ್ರು ವಿಜೇಂದ್ರ ಜೊತೆಗೆ. ಅವ್ರು ನಾ ಹೇಳಕ್ ಅವ್ರ ಮನಸ್ಸು ಅಂತ ನಂಗೆ ಗೊತ್ತಿಲ್ಲ. ಬಹಳ ಸಂತೋಷ. ಪಕ್ಷ ಒಂದಾಗಿ ದುಡಿದು ಬಹಳ ಸಂತೋಷ ನಮ್ಗೆ. ಅದಕ್ಕೆ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೆಲವೊಂದು ವಿಚಾರದಲ್ಲಿ ಅನಿಸ್ತಿದೆ. ನೋಡ್ರಿ ಅದನ್ನು ಕೆಲವೊಂದು ವಿಷಯ ಮಾಧ್ಯಮ ಮುಂದೆ ಪಕ್ಷ ವೇದಿಕೆ ಚರ್ಚೆ ಮಾಡ್ಕೊಂಡು ಪಕ್ಷ ರಾಷ್ಟ್ರೀಯ ನಾಯಕರದು ರಾಜ್ಯ ನಾಯಕರು ಇಲ್ಲೇ ನಾವು ಯಾರು ಎಲ್ಲ ಇಲ್ಲ. ರಾಷ್ಟ್ರೀಯ ನಾಯಕರು ತಿಳಿಸಿದ್ದೇವೆ ನಾವು. ಯಾಕಂದ್ರೆ ರಾಷ್ಟ್ರೀಯ ನಾಯಕರ ಮೇಲೆ ಪೂರ್ಣ ನಂಬಿಕೆ ಇದೆ. ಅವ್ರು ಏನ್ ಹೇಳ್ತಾರೋ ತಲೆ ಬಾಗ್ತೇವೆ ನಾವು. ಪಕ್ಷ ವೇದಿಕೆ ಬಿಟ್ಟು ನಾವಿಲ್ಲ. ವಾರ ಅಲ್ಲ ಸ್ವಾಮಿ, ನೀವು ಅದಕ್ಕೆ ಟೈಟಲ್ ಕೊಡತ್ರಿ. ನಾವು ಮಠ ಮಂದಿರ ರಾಜ್ಯದ ರೈತ ಸಮಸ್ಯೆಗೋಸ್ಕರ ಹೋರಾಟ ಮಾಡ್ತೀವಿ. ನಾವು ಏನು ವಾರ ಇಲ್ಲ. ನಾವಲ್ಲಿ ಜನಸಾಮಾನ್ಯರು ಅಧಿವೇಶನ ಮಾಡ್ತಿರ್ತೀವಿ ಕಾಂಗ್ರೆಸ್ನವರು. ಕಾಂಗ್ರೆಸ್ ಎಲ್ಲ ಒಂದೇ ಇರ್ತದ. ಎಲ್ಲರೂ ನಾವು ಅಲ್ಲಿ ಭಾರತೀಯ ಜನತಾ ಜನಸಂಖ್ಯೆ ಎಲ್ಲ ಅವ್ರೊಬ್ಬರು ಅಲ್ಲ. ಅದು ಸ್ವತಂತ್ರ ಹೋರಾಟ ಮಾಡಿ ಗಾಂಧೀಜಿ ಅವ್ರದ್ದು, ಅದು ಅವ್ರದ್ದಲ್ಲ. ಅವರು ತಮ್ಮ ಹೈಜಾಕ್ ಮಾಡಿದ್ರು. ಎಲ್ಲರದು ಅದು. ದೇಶದ ಜನತೆ ಕಾಂಗ್ರೆಸ್ ಅದು. ಆಮೇಲೆ ಹಂತಂತೂ ಕಾಂಗ್ರೆಸ್ ಬೇರೆ ಆಗಿದೆ. ಅದು ಅವ್ರದ್ದಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.